28 ಬಹುಶಃ ಇಡೀ ಜಗತ್ತು ಈ ಒಂದು ದಿನಾಂಕವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವತ್ತು ಸಡನ್ ಆಗಿ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಸೇರ್ಕೊಂಡು ಇರಾನ್ ವಿರುದ್ಧ ಒಂದು ಯುದ್ಧವನ್ನ ಸಾರುತ್ತೆ. ಅದು ಯಾವುದೇ ಒಂದು ಸೂಚನೆ ಅಥವಾ ಒಂದು ಕ್ಲೂ ಕೂಡ ಸಿಕ್ಕಿರಲಿಲ್ಲ ಈ ರೀತಿ ಯುದ್ಧ ಆಗುತ್ತೆ ಅಂತ. ಹಾಗೆ ಅದೇ ದಿನ ಫೆಬ್ರವರಿ 28 ಶನಿವಾರ ಅವತ್ತೇ ಖಮೇನಿಯ ಹತ್ಯೆಯಾಗುತ್ತೆ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹಿಂದೆಯೂ ಕೂಡ ಯಾವಾಗ ಲಾಸ್ಟ್ ಇಯರ್ ಯುದ್ಧವನ್ನ ಸಾರ್ತಾರೆ, ಒಂದು 12 ದಿನಗಳ ಯುದ್ಧ ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೆಯುತ್ತೆ. ಅದರಲ್ಲಿ ಅಮೆರಿಕ ಪಾತ್ರ ಏನು ಇರೋದಿಲ್ಲ. ಆ ಸಂದರ್ಭದಲ್ಲೂ ಕೂಡ ಈ ಯುದ್ಧದ ಮುಖ್ಯ ಉದ್ದೇಶ ಒಂದು ಆ ಪರಮಾಣು ವಿಚಾರ, ಮತ್ತೆ ಇನ್ನೊಂದು ಸುಪ್ರೀಂ ಲೀಡರ್ನ ಹತ್ಯೆ ಆಗಬೇಕು ಎನ್ನುವಂಥ ಉದ್ದೇಶದಿಂದಲೇ ಯುದ್ಧವನ್ನ ಮಾಡಲಾಗಿತ್ತು. ಬಟ್ ಕಳೆದ ಬಾರಿ ಖಮೇನಿ ಬಚಾವಾಗಿದ್ರು. ಆದರೆ ಈ ಬಾರಿ ಫೆಬ್ರವರಿ 28ಕ್ಕೆ ಖಮೇನಿ ಅವರ ಹತ್ಯೆ ಆಗತ್ತೆ. ಅದಾದ್ಮೇಲೆ ಸತತ 125 ದಿನಗಳ ಬಳಿಕ ಅಂದ್ರೆ 4 ತಿಂಗಳ ಬಳಿಕ ಖಮೇನಿಯ ಅಂತ್ಯಕ್ರಿಯೆ ನಡೀತಾ ಇದೆ. ಅಂದ್ರೆ ಒಂದಷ್ಟು ಸೆಕ್ಯೂರಿಟಿ ರೀಸನ್ಸ್ಗಳಿದೆ. ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು, ಹಾಗೆ ಈ ಮೊಹರಂ ತಿಂಗಳು ಅಂತ ಆಗಿರ್ಬೋದು, ಹಾಗೆ ಒಂದಷ್ಟು ಕಾರ್ಯಕ್ರಮಗಳಿರುತ್ತೆ, ಪರೇಡ್ ಇರುತ್ತೆ, ಎಲ್ಲವೂ ಇರುತ್ತೆ. ಹೀಗಾಗಿ ಟೈಮ್ ಬೇಕಾಗುತ್ತೆ ಆ ವ್ಯವಸ್ಥೆಗೆ ಎನ್ನುವಂಥ ರೀಸನ್ಸ್ನ ಕೊಟ್ಟು 4 ತಿಂಗಳ ಬಳಿಕ ಕೊನೆಗೂ ಈಗ ಮೊನ್ನೆ ಶನಿವಾರದಿಂದ ಈ ಅಂತ್ಯಕ್ರಿಯೆ ಆರಂಭವಾಗಿದೆ. ನಾಡಿದ್ದು ಗುರುವಾರ ಜುಲೈ 9ಕ್ಕೆ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ, ಅಂದ್ರೆ ದಫನ್ ಮಾಡ್ತಾರೆ. ಆದರೆ ಈ ಅಂತ್ಯಕ್ರಿಯೆಯಲ್ಲಿ ಒಂದಷ್ಟು ದೃಶ್ಯಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಅಥವಾ ತೆರೆ ಮೇಲೆ ನೋಡ್ತಾ ಇರ್ಬೋದು. ಒಂದಷ್ಟು ಜನ ಅಂದರೆ ಈ ಖಮೇನಿ ಅವರಿಗೆ ಟೋಟಲ್ ಆಗಿ 6 ಜನ ಮಕ್ಕಳು, ಅದರಲ್ಲಿ 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಅವರೆಲ್ಲರೂ ಕೂಡ ಅದರಲ್ಲಿ ಒಬ್ಬರು ಮೊಸ್ತಬಾ ಖಮೇನಿ ಕೂಡ ಈಗಿನ ಸರ್ವೋಚ್ಚ ನಾಯಕ, ಹಾಗೆ ಇನ್ನೊಬ್ಬರು ಪುತ್ರಿ ಮೃತಪಟ್ಟಿದ್ರು ದಾಳಿಯಲ್ಲಿ. ಉಳಿದಂತಹ ಮಕ್ಕಳು ತನ್ನ ತಂದೆಯ ಶವದ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂಥ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದರ ಜೊತೆಗೆ ಇಲ್ಲಿ ಇರಾನ್ನ ಸದ್ಯದ ಸರ್ವೋಚ್ಚ ನಾಯಕ ಮೊಸ್ತಬಾ ಖಮೇನಿ, ಹಾಗೆ ಉತ್ತರಾಧಿಕಾರಿ ಅಂತ ಏನು ಕರಿತೀವಿ, ಆತ ಅಟ್ಲೀಸ್ಟ್ ಈ ಅಂತ್ಯಕ್ರಿಯೆಗಾದರೂ ತನ್ನ ತಂದೆಯ ಅಂತ್ಯಕ್ರಿಯೆಗೆ ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಇಡೀ ಜಗತ್ತಿತ್ತು. ಎಲ್ಲೂ ಕೂಡ ಇಲ್ಲಿವರೆಗೂ ಮೊಸ್ತಬಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ. ಕೇವಲ ಅವ್ರ ಕಡೆಯಿಂದ ಪೋಸ್ಟ್ಗಳು, ಒಂದಷ್ಟು ಟ್ವೀಟ್ಗಳು ಮಾತ್ರ ಬರ್ತಾ ಇತ್ತು. ಆದರೆ ಫಿಸಿಕಲ್ ಆಗಿ ಅವರು ಎಲ್ಲೂ ಕೂಡ ಹೊರಗಡೆ ಬಂದಿರಲಿಲ್ಲ, ಮುನ್ನೆಲೆಗೆ ಬಂದಿರಲಿಲ್ಲ. ಬಟ್ ಅಂತ್ಯಕ್ರಿಯೆಗಾದರೂ ಬಂದೇ ಬರ್ತಾರೆ, ಯಾಕಂದರೆ ಅದು ಅವರ ತಂದೆಯ ಅಂತ್ಯಕ್ರಿಯೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ರು. ಬಟ್ ಅಂತ್ಯಕ್ರಿಯೆಯಲ್ಲಿ ಮೊಸ್ತಬಾ ಖಮೇನಿ ಎಲ್ಲೂ ಕೂಡ ಇದುವರೆಗೂ ಕಾಣಿಸಿಕೊಂಡಿಲ್ಲ, ಹಾಗೆ ಮುಂದೆನೂ ಕೂಡ ಬರೋದಿಲ್ಲ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದೇನೆಂದ್ರೆ ಅಲ್ಲಿ ಇರಾನಿಯನ್ನರು ಟ್ರಂಪ್ಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕೇವಲ ಟ್ರಂಪ್ ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಅಮೆರಿಕಾಗೆ ಅಥವಾ ಇಸ್ರೇಲ್ಗೆ, ನೆತನ್ಯಾಹುಗೆ ಎಲ್ಲರಿಗೂ ಕೂಡ ಶಾಪವನ್ನು ಹಾಕೊಂಡು ಬರ್ತಾ ಇದ್ದಾರೆ. ನಾವು ಗಮನಿಸಬಹುದು ಯಾವಾಗ ಈ ಖಮೇನಿ ತೀರ್ ಹೋದ್ರು ಅಥವಾ ಹತ್ಯೆಯಾದ್ರು ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅಲ್ಲಿ ಇರಾನ್ನಲ್ಲಿ 2 ರೀತಿಯ ದೃಶ್ಯಗಳನ್ನು ನಾವು ನೋಡಿದ್ವಿ. ಒಂದಷ್ಟು ಜನ ಕಂಬನಿಯನ್ನ ಮಿಡಿದಿದ್ರು, ಅವರು ಖಮೇನಿಯ ಬೆಂಬಲಿಗರು. ಮತ್ತೊಂದಷ್ಟು ಜನ ಸೆಲೆಬ್ರೇಟ್ ಮಾಡಿದ್ರು ಅದನ್ನ. ಈಗ ನಮಗೆ ಫ್ರೀಡಮ್ ಸಿಕ್ಕಿದೆ, ಇರಾನ್ ಫ್ರೀ ಆಗಿದೆ, ಫ್ರೀ ಇರಾನ್ ಇದೇ ಬೇಕಾಗಿತ್ತು ನಮಗೆ ಅಂತ ಖಮೇನಿಯ ಹತ್ಯೆಯನ್ನ ಅಥವಾ ಸಾವನ್ನ ಸಂಭ್ರಮಿಸಿದ್ರು. ಆದರೆ ಇವಾಗ ಏನು ಅಂತ್ಯಕ್ರಿಯೆ ನಡೀತಾ ಇದೆ, ಖಮೇನಿಯ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಕೋಟಿ ಜನ ಅಲ್ಲಿ ಬಂದು ಕಂಬನಿಯನ್ನ ಮಿಡಿತಾ ಇದ್ದಾರೆ. ಅದರ ಜೊತೆಗೆ ಟ್ರಂಪ್ ವಿರುದ್ಧ ಒಂದಷ್ಟು ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಈ ಒಂದು ಅಂತ್ಯಕ್ರಿಯೆಯಲ್ಲಿ ನಾನಾಗಲೇ ಹೇಳ್ದಾಗೆ ಯಾವಾಗ ಫೆಬ್ರವರಿ 28ಕ್ಕೆ ದಾಳಿ ಆಗುತ್ತೆ, ಖಮೇನಿ ಹತ್ಯೆ ಆಗುತ್ತೆ, ಜೊತೆಗೆ ಅವರ ಪುತ್ರಿ, ಅಳಿಯ, ಹಾಗೆ ಒಂದು ಪುಟ್ಟ ಮಗು, 14 ತಿಂಗಳ ಪುಟ್ಟ ಕಂದಮ್ಮ ಕೂಡ ಮೃತಪಟ್ಟಿತ್ತು. ಅವರೆಲ್ಲರ ದೇಹವನ್ನು ಕೂಡ ಇಟ್ಟು ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಈ ಅಂತ್ಯಕ್ರಿಯೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಇನ್ನು ಗುರುವಾರದ ತನಕವೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಹಾಗಾದ್ರೆ ಈ ಅಂತ್ಯಕ್ರಿಯೆಯ ಹೈಲೈಟ್ಸ್ ಏನೇನು ಅಂತ ನೋಡ್ತಾ ಹೋಗೋಣ, ಯಾವ ರೀತಿ ಸಾಗುತ್ತೆ ಅಂತ. 4 ತಿಂಗಳ ಬಳಿಕ ಖಮೇನಿ ಅಂತ್ಯಕ್ರಿಯೆ ನಡೀತಾ ಇದೆ. ಯಾವ ರೀತಿ ಸಾಗುತ್ತೆ, ಯಾವ್ಯಾವ ದಿನ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, 4 ತಿಂಗಳ ಬಳಿಕ ಖಮೇನಿ ಅಂತ್ಯಕ್ರಿಯೆಯ ಅಂತಿಮ ಯಾತ್ರೆಯ ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಜುಲೈ 4ರಂದು ಟೆಹರಾನ್ನ ಮಸೀದಿಯಲ್ಲಿ ಗಣ್ಯರು ದರ್ಶನವನ್ನ ಪಡೆದ್ರು. ಅಂದ್ರೆ ಖಮೇನಿ ಸತ್ತು ಸುಮಾರು 4 ತಿಂಗಳು ಕಳೆದ ಬಳಿಕ ಅಂತ್ಯಕ್ರಿಯೆ ನಡೀತಾ ಇದೆ. ಜುಲೈ 4ರಿಂದ ಸ್ಟಾರ್ಟ್ ಆಗಿದೆ, ಜುಲೈ 9ಕ್ಕೆ ಮುಗಿಯತ್ತೆ. ಮೊದಲ ಹಂತವಾಗಿ ಜುಲೈ 4ರಿಂದ 5ರವರೆಗೆ ರಾಜಧಾನಿ ಟೆಹರಾನ್ನ ಪ್ರಸಿದ್ಧ ಮೊಸಲ್ಲಾ ಮಸೀದಿಯಲ್ಲಿ ಸಾರ್ವಜನಿಕರು ಹಾಗೂ ಜಾಗತಿಕ ಗಣ್ಯರ ದರ್ಶನಕ್ಕಾಗಿ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಲಕ್ಷಾಂತರ ಜನರು ತಮ್ಮ ನಾಯಕನಿಗೆ ಕಣ್ಣೀರಿನ ವಿದಾಯ ಹೇಳಿದ್ರು, ನೀವು ದೃಶ್ಯದಲ್ಲಿ ನೋಡಿದ್ರಿ. ಇನ್ನು ಇವತ್ತು ಟೆಹರಾನ್ ನಗರದ ಬೀದಿಗಳಲ್ಲಿ ಬೃಹತ್ ಶೋಕಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಇಡೀ ನಗರವೇ ಕಪ್ಪು ಉಡುಪನ್ನ ಧರಿಸಿ ರಸ್ತೆಗೆ ಇಳಿದಿದ್ರು. ಇರಾನ್ನ ಇಸ್ಲಾಮಿಕ್ ಕ್ರಾಂತಿಕಾರಿ ಪಡೆಗಳು ಕೂಡ ಅಲ್ಲಿ ಬಿಗಿ ಸೆಕ್ಯೂರಿಟಿಯನ್ನ ನೀಡಿದ್ವು. ಜುಲೈ 7ರಂದು ಅಂದ್ರೆ ನಾಳೆ ಖಮೇನಿಯವರ ಪಾರ್ಥಿವ ಶರೀರವನ್ನ ಇರಾನ್ನ ಪವಿತ್ರ ನಗರವಾದಂತಹ ಕೊಮ್ಗೆ
ತಗೊಂಡು ಹೋಗಲಾಗುತ್ತೆ. ಅಲ್ಲಿಂದ ಜುಲೈ 8ರಂದು ಅಂದರೆ ನಾಡಿದ್ದು ಬುಧವಾರ ಇರಾಕ್ನಲ್ಲಿರುವಂತಹ ಶಿಯಾ ಮುಸ್ಲಿಮರ ಅತ್ಯಂತ ಪವಿತ್ರ ಧಾರ್ಮಿಕ ಕೇಂದ್ರಗಳಾದ ನಜಾಫ್ ಹಾಗೆ ಕರ್ಬಲಾ ನಗರಗಳಿಗೆ ಸಾಗಿಸಿ ಅಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಇನ್ನು ಅಂತಿಮವಾಗಿ ಜುಲೈ 9ರಂದು ಅಂದರೆ ಗುರುವಾರದಂದು ಅಲಿ ಖಮೇನಿಯವರ ಜನ್ಮಸ್ಥಳ ಮಶಾದ್ ನಗರ ಏನಿದೆ, ಮಶಾದ್ ನಗರದ ಇಮಾಮ್ ರೆಜಾ ದರ್ಗಾದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ದಫನ್ ಏನು ಮಾಡ್ತಾರೆ ಅದನ್ನು ನೆರವೇರಿಸ್ತಾರೆ. ಇದು ಇರಾನ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಅಂತ್ಯಕ್ರಿಯೆ ಇದಾಗಿದ್ದು ವಿಶ್ವದ 30ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಈ 6 ದಿನಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ನಾನಾಗಲೇ ಹೇಳಿದಾಗೆ ಇದು ಇರಾನ್ ಇತಿಹಾಸದಲ್ಲೇ ಅತಿ ದೊಡ್ಡ ಅಂತ್ಯಕ್ರಿಯೆ. ಹಾಗೆ ನಾನಾಗಲೇ ಹೇಳಿದೆ ಖಮೇನಿ ಅವರಿಗೆ ಟೋಟಲ್ ಆಗಿ 6 ಜನ ಮಕ್ಕಳಿರ್ತಾರೆ. ಅದರಲ್ಲಿ 4 ಗಂಡು ಹಾಗೆ 2 ಹೆಣ್ಣು. ಮುಖ್ಯವಾಗಿ ಈ ಒಂದು ಅಂತ್ಯಕ್ರಿಯೆಗೆ 3 ಗಂಡು ಮಕ್ಕಳು ಬಂದಿರ್ತಾರೆ. ಆಬ್ವಿಯಸ್ಲಿ ತಂದೆ ತೀರ್ ಹೋಗಿದ್ದಾರೆ ಅಂದಾಗ ತಂದೆಯ ಶವದ ಮುಂದೆ 3 ಪುತ್ರರು ಕೂಡ ಒಂದು ಕಣ್ಣೀರಿನ ವಿದಾಯವನ್ನು ಸೂಚಿಸಿದ್ದಾರೆ. ಖಮೇನಿ ಮೃತದೇಹದ ಮುಂದೆ ಮಕ್ಕಳು ಕಣ್ಣೀರನ್ನು ಇಟ್ಟಿದ್ದಾರೆ. ತಂದೆಯ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ 3 ಗಂಡು ಮಕ್ಕಳು. ಮೊಸ್ತಫಾ, ಮೇಸಾಮ್ ಮತ್ತು ಮಸೂದ್ ಖಮೇನಿ ಬಂದಿದ್ರು. ತಂದೆಯ ಶವದ ಮುಂದೆ ದುಃಖ ತಪ್ತರಾಗಿ ಕಣ್ಣೀರನ್ನು ಹಾಕಿದ್ದಾರೆ. ಟೆಹರಾನ್ ನಗರದ ಮೆರವಣಿಗೆ ವೇಳೆ ಅಂತಿಮ ದರ್ಶನವನ್ನು ಇವರು ಪಡೆದಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ ಏನು ಜಂಟಿಯಾಗಿ ದಾಳಿಯನ್ನು ನಡೆಸಿತು, ಇದರಲ್ಲಿ ಸರ್ವೋಚ್ಚ ನಾಯಕನಾಗಿದ್ದಂತಹ ಖಮೇನಿ ಮೃತಪಟ್ಟಿದ್ರು. 4 ತಿಂಗಳ ಬಳಿಕ ಅವರ ಅಂತ್ಯಕ್ರಿಯೆ ಅಥವಾ ಅಂತಿಮ ದರ್ಶನ ಎಲ್ಲವೂ ಕೂಡ ವ್ಯವಸ್ಥೆ ಆಗಿದೆ, ನಡೀತಾ ಇದೆ. ಹೀಗಾಗಿ ಖಮೇನಿಯ 3 ಪುತ್ರರು ಹಾಗೆ ಇರಾನ್ ಅಧ್ಯಕ್ಷರು ಸೇರಿದಂತೆ ಲಕ್ಷಾಂತರ ಜನಸ್ತೋಮ ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದರು. ಭಾನುವಾರ ನಿನ್ನೆ ನಡೆದಂತಹ ಖಮೇನಿಯ ಅಂತಿಮ ದರ್ಶನದ ಪ್ರಕ್ರಿಯೆಯಲ್ಲಿ ದರ್ಶನ ಪಡೆಯೋದಕ್ಕೆ ಮಕ್ಕಳಾದಂತಹ ಮೊಸ್ತಫಾ ಬೇರೆ, ಮೊಸ್ದಬಾ ಬೇರೆ, ಮೊಸ್ತಫಾ, ಮೇಸಾ ಮತ್ತು ಮಸೂದ್ ಖಮೇನಿ ಬಂದು ತಂದೆಯ ಶವದ ಮುಂದೆ ದುಃಖತಪ್ತರಾಗಿ ಕಣ್ಣೀರನ್ನು ಸುರಿಸಿದ್ದಾರೆ. ಹಾಗೆ ವೈಮಾನಿಕ ದಾಳಿಯಲ್ಲಿ ಖಮೇನಿ ಹಾಗೆ ಅವರ ಮಕ್ಕಳು, ಪುತ್ರಿ ಹಾಗೆ ಮೊಮ್ಮಗಳು ಸೇರಿದಂತೆ ಕುಟುಂಬದ ಪ್ರಮುಖರು ಪ್ರಾಣವನ್ನು ಕಳೆದುಕೊಂಡಿದ್ರು. ತಮ್ಮ ತಂದೆ ಹಾಗೂ ಆ ಮುದ್ದು ಮಗು ಏನಿತ್ತು, ಕೇವಲ 14 ತಿಂಗಳ ಪುಟ್ಟ ಕಂದಮ್ಮ, ಅವರನ್ನು ಕಳೆದುಕೊಂಡ ನೋವು ಮತ್ತು ಆಕ್ರಂದನ ಏನಿತ್ತು ಎಲ್ಲರಲ್ಲೂ ಕೂಡ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ಒಂದು ರೀತಿ ಶೋಕದ ವಾತಾವರಣ ಇರಾನ್ನಲ್ಲಿ. ಒಂದಷ್ಟು ಜನ ಖಮೇನಿಯನ್ನು ಹೇಟ್ ಮಾಡ್ತಾ ಇದ್ರೆ ಅವರನ್ನು ಫಾಲೋ ಮಾಡ್ತಿದ್ದವಂಥವರು ತುಂಬ ಜನ ಇದ್ದರು. ಅವರೆಲ್ಲರೂ ಕೂಡ ತಮ್ಮ ನೆಚ್ಚಿನ ನಾಯಕನ ಅಗಲಿಕೆಗೆ ಅಥವಾ ಅಂತಿಮ ದರ್ಶನದ ಸಮಯದಲ್ಲಿ ಸಾಕಷ್ಟು ಆಕ್ರಂದನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದೆಲ್ಲದರ ನಡುವೆ ನಾನಾಗಲೇ ಹೇಳಿದೆ 3 ಪುತ್ರರು ತಂದೆಯ ಅಂತಿಮ ದರ್ಶನವನ್ನು ಪಡೆದ್ರು ಅಂತ. ಆದರೆ ಇದರಲ್ಲಿ ಪ್ರಮುಖವಾಗಿ ಇಡೀ ಜಗತ್ತೇ ಕಾದು ಕುಳಿತಿದ್ದು ಮೊಸ್ತಬಾ ಬರ್ತಾರೆ. ಅಟ್ಲೀಸ್ಟ್ ಈ ಯುದ್ಧ ಶುರುವಾಗಿ 4 ತಿಂಗಳಾಯಿತು, ಇಲ್ಲಿವರೆಗೂ ಅವರ ಸುಳಿವೇ ಇರಲಿಲ್ಲ. ಈಗಲಾದರೂ ಅವರು ಬದುಕಿದ್ದಾರಾ ಇಲ್ವಾ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗುತ್ತೆ ಅಂತ ಇಡೀ ಜಗತ್ತು ಕಾದು ಕುಳಿತಿತ್ತು. ಆದರೆ ಮೊಸ್ತಬಾ ಕೊನೆಗೂ ಬರಲೇ ಇಲ್ಲ. ಹಾಗಾದರೆ ಮೊಸ್ತಬಾ ಖಮೇನಿ ಗೈರಾಗಿದ್ದು ಯಾಕೆ ಅಂತ ನೋಡ್ತಾ ಹೋಗೋಣ. ಖಮೇನಿ ಅಂತಿಮ ದರ್ಶನಕ್ಕೆ ಉತ್ತರಾಧಿಕಾರಿ ಮೊಸ್ತಬಾ ಬಂದಿಲ್ಲ. ಜೊತೆಗೆ ಖಮೇನಿಯ ಉತ್ತರಾಧಿಕಾರಿ ಹಾಗೆ ಇರಾನ್ನ ಪ್ರಸ್ತುತ ಸರ್ವೋಚ್ಚ ನಾಯಕ ಇವರು. ನಿಜಕ್ಕೂ ಇವರ ಆಬ್ಸೆನ್ಸ್ ಏನಿತ್ತು ಇದು ನೆರೆದಿದ್ದ ಜನರಿಗೆ ಹಾಗೂ ಇಡೀ ಪ್ರಪಂಚಕ್ಕೆ ಶಾಕ್ ನೀಡಿದೆ. ತಂದೆಯ ಶವವನ್ನು ನೋಡೋದಕ್ಕೆ ಸಾಧ್ಯವಾಗದ ಯಾವ ಪರಿಸ್ಥಿತಿಯಲ್ಲಿ ಮೊಸ್ತಬಾ ಇದ್ದಾರೆ ಅನ್ನೋದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟ ಉತ್ತರ ಇಲ್ಲಿವರೆಗೂ ಕೂಡ ಹೊರಬಂದಿಲ್ಲ. ಮಾರ್ಚ್ನಲ್ಲಿ ತಮ್ಮ ತಂದೆಯ ನಂತರ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಮೊಸ್ತಬಾ ಖಮೇನಿ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಸಾರ್ವಜನಿಕವಾಗಿ ಅವರು ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಯಾವಾಗ ಅವರು ನೇಮಕಾತಿ ಆದರೂ ಅವರನ್ನು ಸಾರ್ವಜನಿಕವಾಗಿ ನೋಡಲಾಗಿಲ್ಲ ಅಥವಾ ಅವರು ಕಾಣಿಸ್ಕೊಂಡಿಲ್ಲ. ಆದರೆ ಅಂತ್ಯಕ್ರಿಯೆಯ ಯಾವ ಕ್ರಿಯೆಗೆ ಮೊಸ್ತಬಾ ಹಾಜರಾಗ್ತಾರೆ ಎಂಬುದರ ಕುರಿತು ಇರಾನಿನ ಅಧಿಕಾರಿಗಳು ಇನ್ನೂ ಕೂಡ ಮೌನವಾಗಿದ್ದಾರೆ. ಹಾಗಾದರೆ ಈ ಹಿಂದೆ ಏನು ಅಮೆರಿಕ ಹೇಳ್ಕೊಂಡು ಬಂದಿತ್ತು, ಇಲ್ಲ ಅವರು ತೀರ್ ಹೋಗಿದ್ದಾರೆ, ಆತನನ್ನು ಕೂಡ ನಾವು ಹತ್ಯೆ ಮಾಡಿದ್ದೀವಿ ಅಂತ ಏನು ಹೇಳ್ಕೊಂಡು ಬಂದಿತ್ತು, ಹಾಗಾದರೆ ಅದು ನಿಜಾನ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಮತ್ತೊಂದು ಕಡೆ ಇದರಲ್ಲಿ ದಾಳಿಯಲ್ಲಿ ಯಾವಾಗ ಖಮೇನಿ ಮೇಲೆ ಅಟ್ಯಾಕ್ ಆಗುತ್ತೆ ಫೆಬ್ರವರಿ 28, ಅದರಲ್ಲಿ ಆತನ ಪುತ್ರ ಮೊಸ್ತಬಾ ಮೇಲೂ ಕೂಡ ಅಟ್ಯಾಕ್ ಆಗಿದೆ, ಕೋಮಾ ಹೋಗಿದ್ರು, ಗಾಯ ಆಗಿದೆ, ಕಾಲು ಮುರಿದು ಹೋಗಿದೆ, ಏನೆಲ್ಲ ಒಂದಷ್ಟು ವಿಷಯಗಳು ಹರಿದಾಡ್ತಾ ಇತ್ತು. ಹಾಗಾದರೆ ಅದೆಲ್ಲವೂ ಕೂಡ ನಿಜಾನ, ನಿಜಕ್ಕೂ ಮೊಸ್ತಬಾಗೆ ಏನಾಗಿದೆ ಎನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಹಾಗಾದರೆ ಇಡೀ ಜಗತ್ತಿಗೆ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ, ಮೊಸ್ತಬಾ ಖಮೇನಿ ಎಲ್ಲಿದ್ದಾರೆ? ಸುಪ್ರೀಂ ಲೀಡರ್, ಉತ್ತರಾಧಿಕಾರಿ, ಹೀಗಾಗಿ ಈ ಅಂತ್ಯಕ್ರಿಯೆಗೆ ಅವರು ಬರಲೇಬೇಕಾಗಿತ್ತು. ಆದರೆ ಬಂದಿಲ್ಲ ಅಂತ ಅಂದರೆ ನಿಜವಾಗಿಯೂ ಮೊಸ್ತಬಾ ಖಮೇನಿ ಬದುಕಿಲ್ವಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದರೆ ಅವರು ಆ ದಾಳಿಯಲ್ಲೇ ತೀರ್ ಹೋಗ್ಬಿಟ್ರಾ, ಅಥವಾ ದಾಳಿ ಆದಮೇಲೆ ಏನು ಅವ್ರಿಗೆ ಇಂಜುರಿ ಆಗಿತ್ತು ಅದಾದಮೇಲೆ ಅವರು ಚೇತರಿಸ್ಕೊಳ್ಳಿಲ್ವಾ, ಅದಾದಮೇಲೆ ಕೋಮಾ ಹೋದ್ರು ಅಂತ ಹೇಳಿದ್ರು, ಅವರು ಬದುಕೇ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ.
ಖಮೇನಿ ಸಾವನ್ನಪ್ಪಿದ ದಾಳಿಯಲ್ಲಿ ಮೊಸ್ತಬಾಗೂ ಕೂಡ ಗಾಯ ಆಗಿತ್ತು. ಹಾಗೆ ಅದಾದಮೇಲೆ ಚೇತರಿಸ್ಕೊಂಡ್ರು ಅಂತ ಇರಾನ್ ಎಲ್ಲ ಹೇಳ್ತಾ ಬಂತು. ಬಟ್ ಅಮೇರಿಕ ಮಾತ್ರ ಇಲ್ಲ, ಕೋಮಾದಲ್ಲಿದ್ದಾರೆ ಅಂತೆಲ್ಲ ಹೇಳಿದ್ರು. ಆದರೆ ಅದಾದಮೇಲೆ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಮೊಸ್ತಬಾ ಕಾಣಿಸ್ಕೊಂಡಿಲ್ಲ. ಅಷ್ಟೇ ಅಲ್ಲದೆ ತಂದೆಯ ಹೆಣವನ್ನು ನೋಡೋದಕ್ಕೆ ಬಾರದೇ ಇರೋದು ಮೊಸ್ತಬಾ ಸಾವಿನ ಬಗ್ಗೆ ಮತ್ತೆ ವದಂತಿ ಕೇಳಿ ಬರ್ತಾ ಇದೆ. ಆಯತುಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿದ ದಾಳಿಯಲ್ಲಿ ಮೊಸ್ತಬಾ ಕೂಡ ಗಾಯಗೊಂಡಿದ್ರು ಅಂತ ಖುದ್ದು ಇರಾನ್ ಒಪ್ಕೊಂಡಿತ್ತು. ಅದಾದ ಬಳಿಕ ಸರ್ವೋಚ್ಚ ನಾಯಕನ ಆರೋಗ್ಯ ಸುಧಾರಿಸಿದೆ ಅಂತ ಒಂದು ಸ್ಪಷ್ಟನೆಯನ್ನು ಕೂಡ ಇರಾನ್ ಕಡೆಯಿಂದ ನೀಡಲಾಗಿತ್ತು. ಬಟ್ ಅಟ್ಲೀಸ್ಟ್ ಈಗಲಾದರೂ ಬರ್ತಾರೆ, ಫಿಸಿಕಲಿ ನಾನು ಇದೇನೆ ಅಂತ ಅವರು ತೋರಿಸ್ಕೊಳ್ಳೋದಕ್ಕೆ ಜಗತ್ತಿನ ಮುಂದೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಸ್ಟಿಲ್ ಅದು ಆಗಿಲ್ಲ. ಮೇ ಬಿ ಇದಕ್ಕೆ ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಸೆಕ್ಯೂರಿಟಿ ರೀಸನ್ಸ್ಗೆ ಅಂದರೆ ಈ ಅಮೇರಿಕ ಹಾಗೂ ಇಸ್ರೇಲ್ ಮೊಸ್ತಬಾ ಅವ್ರ ಮೇಲೂ ಅಟ್ಯಾಕ್ ಮಾಡಿದ್ರಿಂದ ಮತ್ತೆ ಈಗ ಅವರು ಸುಪ್ರೀಂ ಲೀಡರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿರೋದ್ರಿಂದ ಮತ್ತೆ ಅಟ್ಯಾಕ್ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಬರಲಿಲ್ವಾ, ಅಥವಾ ನಿಜವಾಗಿಯೂ ಮೊಸ್ತಬಾ ಬದುಕೇ ಇಲ್ವಾ, ಏನು ಎತ್ತ ಎಲ್ಲವೂ ಕೂಡ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಹೀಗಾಗಿ ಅಟ್ಲೀಸ್ಟ್ ಈ ಒಂದು ಅಂತ್ಯಕ್ರಿಯೆಯಲ್ಲಾದರೂ ಉತ್ತರ ಸಿಗುತ್ತೆ ಅಂತ ಎಲ್ಲರೂ ಕಾಯ್ಕೊಂಡು ಕುಳಿತಿದ್ರು. ಆದರೆ ಈ ಅಂತ್ಯಕ್ರಿಯೆಯಲ್ಲೂ ಇಲ್ಲಿವರೆಗೂ ಅವರು ಕಾಣಿಸ್ಕೊಂಡಿಲ್ಲ. ಬಟ್ ಮುಂದೆ ಅಂದರೆ ಇದು 9ನೇ ತಾರೀಕು ತನಕ ಇರುತ್ತೆ, ನಾಡಿದ್ದು ಗುರುವಾರದ ತನಕ. ಹೀಗಾಗಿ ಅವತ್ತಾದರೂ ಅಟ್ಲೀಸ್ಟ್ ಲಾಸ್ಟ್ ಡೇನಾದರೂ ತಮ್ಮ ತಂದೆಯ ಮುಖವನ್ನು ನೋಡೋದಕ್ಕೆ ಮೊಸ್ತಬಾ ಖಮೇನಿ ಬರ್ತಾರಾ ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಹಾಗೆ ಸಾಕಷ್ಟು ಜನ ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಯಾಕಂದರೆ ಈ ರೀತಿ ಎಲ್ಲರೂ ಒಟ್ಟಾಗಿ ಗುಂಪಾಗಿ ಸೇರಿದ್ದಾರೆ. ಕೋಟಿ ಜನ, 2 ಕೋಟಿ ಜನ ಸೇರಿರುವಂಥ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಇಷ್ಟು ಜನ ಒಂದೇ ಕಡೆ ಸೇರಿರೋದ್ರಿಂದ ಮತ್ತೆ ಅಟ್ಯಾಕ್ಗಳು ಏನಾದರೂ ನಡಿಬಹುದಾ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬಿಗಿ ಭದ್ರತೆಯನ್ನು ಕೂಡ, ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ. ಇಲ್ಲಿವರೆಗೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಆದರೆ ಇದರ ನಡುವೆ ಅಮೇರಿಕ ವಿರುದ್ಧ ಇರಾನ್ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಒಂದಷ್ಟು ಜನ ಖಮೇನಿ ಹತ್ಯೆಯಾದಾಗ ಸೆಲೆಬ್ರೇಟ್ ಮಾಡಿದ್ರು, ಹಾಗೆ ಅಮೇರಿಕವನ್ನ ಹಾಡಿ ಹೊಗಳಿದ್ರು, ಟ್ರಂಪ್ ಪರ ಘೋಷಣೆಗಳನ್ನು ಕೂಗಿದ್ರು. ಆದರೆ ಮತ್ತೊಂದಷ್ಟು ಜನ ಅಂದರೆ ಖಮೇನಿಯ ಬೆಂಬಲಿಗರು ಯಾರಿದ್ರು ಅವರು ಅಂತ್ಯಕ್ರಿಯೆ ಟೈಮ್ನಲ್ಲಿ ಈ ಅಮೇರಿಕ ವಿರುದ್ಧ ಹಿಡಿ ಶಾಪವನ್ನು ಹಾಕಿದ್ದಾರೆ. ಯಾವ ರೀತಿ ಘೋಷಣೆಗಳು ಅಮೇರಿಕಾದ ವಿರುದ್ಧ ಕೇಳಿ ಬಂದ್ವು ಅಂತ ನೋಡ್ತಾ ಹೋಗೋದಾದ್ರೆ, ಅಮೇರಿಕ ವಿರುದ್ಧ ಇರಾನಿಯನ್ನರ ಹಿಡಿ ಶಾಪ ಯಾವ ರೀತಿ? ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್, ಹಾಗೆ ಡೆತ್ ಟು ಟ್ರಂಪ್ ಎನ್ನುವಂಥ ಒಂದು ಘೋಷಣೆಗಳು ಕೇಳಿ ಬರ್ತಾ ಇದೆ. ಅಂದರೆ ಅವರಿಗೂ ಕೂಡ ಇದೇ ರೀತಿ ಸಾವು ಬರಲಿ, ನಮ್ಮ ಸುಪ್ರೀಂ ಲೀಡರ್ನ ಯಾವ ರೀತಿ ಅವರು ಹತ್ಯೆ ಮಾಡಿದ್ರು, ಏಕಾಏಕಿ ಯಾವುದೇ ವಿತೌಟ್ ಇನ್ಫಾರ್ಮಿಂಗ್ ಯಾವ ರೀತಿ ಹತ್ಯೆಯನ್ನು ನಡೆಸಿದ್ರು, ಅದೇ ರೀತಿ ಅಮೇರಿಕಾಗೂ ಕೂಡ ಸಾವು ಬರಲಿ, ಇಸ್ರೇಲ್ಗೂ ಸಾವು ಬರಲಿ. ಜೊತೆಗೆ ಅದರ ನಾಯಕರು ಯಾರಿದ್ದಾರೆ, ಈಗ ಅಮೇರಿಕ ಅಂತ ಬಂದರೆ ಟ್ರಂಪ್, ಹಾಗೆ ಮತ್ತೊಂದು ಕಡೆ ನೆತನ್ಯಾಹು ಇಸ್ರೇಲ್ ಅಂತ ಬಂದರೆ ಅವ್ರಿಗೂ ಇದೇ ಥರದಂಥ ಒಂದು ಕ್ರೂರ ಸಾವು ಬರಲಿ ಅನ್ನೋದು ಬೆಂಬಲಿಗರು ಮಾಡ್ತಾ ಇರುವಂತಹ ಘೋಷಣೆ. ಡೆತ್ ಟು ಅಮೇರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಘೋಷಣೆಗಳು ಕೇಳಿ ಬರ್ತಾ ಇದೆ. ಅಮೇರಿಕ, ಇಸ್ರೇಲ್ ಮತ್ತು ಡೊನಾಲ್ಡ್ ಟ್ರಂಪ್ ವಿರುದ್ಧ ಖಮೇನಿ ಬೆಂಬಲಿಗರು ಕಿಡಿಕಾರ್ತಿದ್ದಾರೆ. ಘೋಷಣೆಯನ್ನ ಮೊಳಗಿಸಿ ಲಕ್ಷಾಂತರ ಜನರು ಖಮೇನಿ ಪಾರ್ಥಿವ ಶರೀರದ ಮುಂದೆ ಕಣ್ಣೀರನ್ನ ಇಡ್ತಿದ್ದಾರೆ. ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಹತ್ಯೆಗೆ ಕರೆಯನ್ನ ನೀಡಿದ್ದಾರೆ. ಅಮೇರಿಕಾವನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡುವಂತಹ ಒಂದಷ್ಟು ಡೆತ್ ಪೋಸ್ಟರ್ಗಳನ್ನು ಹಿಡಿದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇರಾನ್ನ ದಿವಂಗತ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ನಿನ್ನೆ ಅಂದರೆ ಭಾನುವಾರ ಲಕ್ಷಾಂತರ ಅನುಯಾಯಿಗಳು ಭಾಗವಹಿಸಿದ್ರು. ಈ ವೇಳೆ ಖಮೇನಿ ಅಭಿಮಾನಿಗಳು ಅಮೆರಿಕ, ಇಸ್ರೇಲ್ ಮತ್ತು ಡೊನಾಲ್ಡ್ ಟ್ರಂಪ್ ವಿರುದ್ಧ ಒಂದಷ್ಟು ಘೋಷಣೆಗಳನ್ನು ಕೂಗಿದ್ದಾರೆ. ಅಮೆರಿಕಾಗೆ ಸಾವು ಬರಲಿ, ಇಸ್ರೇಲ್ಗೆ ಸಾವು ಬರಲಿ ಅನ್ನುವಂಥ ಒಂದಷ್ಟು ಘೋಷಣೆಗಳು. ಲಕ್ಷಾಂತರ ಜನ ಖಮೇನಿ ಪಾರ್ಥಿವ ಶರೀರದ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಹತ್ಯೆಗೆ ಕರೆ ನೀಡುವಂಥ ಅಂದರೆ ಪ್ರವೋಕ್ ಮಾಡುವಂಥ ಒಂದಷ್ಟು ಪೋಸ್ಟರ್ಗಳು ಟೆಹರಾನ್ ಬೀದಿಯಲ್ಲಿ ರಾರಾಜಿಸಿವೆ. ಹಾಗೆ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಯಾವ ರೀತಿ ತೊಂದರೆ ಆಯಿತು ಅಂತ ನಾವು ಕೂಡ ನೋಡಿದ್ವಿ. ಭಾರತಕ್ಕೂ ಕೂಡ ಅದು ಎಫೆಕ್ಟ್ ಆಗಿತ್ತು ಈ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ. ಹೀಗಾಗಿ ಈ ರೀತಿ ಇಡೀ ಜಗತ್ತಿಗೆ ತೊಂದರೆಯನ್ನು ಕೊಡ್ತಾ ಇರುವಂತಹ ಈ ಯುದ್ಧ ಏನಿದೆ, ಇಂಧನ ಪೂರೈಕೆಯನ್ನು ಅಡ್ಡಿಪಡಿಸಿರುವಂಥ ಯುದ್ಧವನ್ನು ಶಾಶ್ವತವಾಗಿ ಕೊನೆಗೊಳಿಸುವಂತಹ ಕುರಿತು ಟೆಹರಾನ್ ಹಾಗೂ ವಾಷಿಂಗ್ಟನ್ DC ನಡುವೆ ಮಾತುಕತೆ ನಡೀತಾ ಇದ್ರೂ ಕೂಡ ಈ ಅಂದರೆ ಶಾಂತಿ ಒಪ್ಪಂದದ ಮಾತುಕತೆಗಳು ಅಥವಾ ಈ ಸೀಸ್ ಫೈರ್ನ ಮಾತುಕತೆಗಳು ಒಂದು ಕಡೆ ಸಾಗ್ತಾ ಇದೆ. ಆದರೆ
ಖಮೇನಿಯ ಅಂತ್ಯಕ್ರಿಯೆಯಲ್ಲಿ ಅವರ ಅಭಿಮಾನಿಗಳು ಅಮೆರಿಕಾವನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡ್ತೀವಿ ಎನ್ನುವಂಥ ಘೋಷಣೆಗಳನ್ನು ಈ ಸಂದರ್ಭದಲ್ಲಿ ಅವರು ಮೊಳಗಿಸಿದ್ದಾರೆ. ಹೀಗಾಗಿ ಒಂದು ಕಡೆ ಶಾಂತಿ ಒಪ್ಪಂದದ ಮಾತುಕತೆ, ಇನ್ನೊಂದು ಕಡೆ ಅವರ ಬೆಂಬಲಿಗರ ಆಕ್ರೋಶ, ಯಾವ ರೀತಿ ನಮ್ಮ ನಾಯಕರನ್ನ ಸಾಯಿಸಿದ್ರು. ಹಾಗೆ ಇದರಲ್ಲಿ ಮುಖ್ಯವಾಗಿ ಸಾಕಷ್ಟು ಜನರಿಗೆ ಬೇಜಾರಾದಂಥ ವಿಷಯ ಅಂತ ಅಂದರೆ ಆ ಪುಟ್ಟ ಅವರ ಖಮೇನಿಯ ಮೊಮ್ಮಗಳೇನಿದ್ಲು, 14 ತಿಂಗಳ ಪುಟ್ಟ ಮಗು, ಆ ಪುಟ್ಟ ಮಗುವಿನ ಶವ ಪೆಟ್ಟಿಗೆ, ಒಂದು ಪುಟ್ಟದಾದಂಥ ಪೆಟ್ಟಿಗೆಯನ್ನು ಇಟ್ಟಿರ್ತಾರೆ. ನೀವು ಎಲ್ಲ ದೃಶ್ಯದಲ್ಲಿ ನೋಡಿರ್ತೀರಾ. ಹಾಗೆ ಅದ್ರ ಮೇಲೆ ಆ ಮಗುವಿನ ಒಂದು ಮುದ್ದಾದ ಫೋಟೋ ಇರುತ್ತೆ, ಜೊತೆಗೆ ಒಂದು ಕಪ್ಪು ಬಟ್ಟೆಯನ್ನು ಹಾಕಲಾಗಿರುತ್ತೆ. ಇದೆಲ್ಲವೂ ಕೂಡ ಅವರ ಬೆಂಬಲಿಗರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ಈ ರೀತಿ ಆ ಮಗುವನ್ನು ಕೂಡ ಸಾಯಿಸಿದ್ದಾರೆ, ನಮ್ಮ ನಾಯಕನನ್ನ ಸಾಯಿಸಿದ್ದಾರೆ, ಈ ರೀತಿ ಬರ್ಬರವಾಗಿ ಆತನನ್ನ ಹತ್ಯೆ ಮಾಡಿದ್ದಾರೆ. ಹೀಗಾಗಿ ಯಾವ ರೀತಿ ನಮ್ಮ ನಾಯಕನನ್ನ ಅವರು ಹತ್ಯೆ ಮಾಡಿದ್ರೋ ಅದೇ ರೀತಿ ಅವರಿಗೂ ಕೂಡ ಆಗಬೇಕು, ಅವರ ದೇಶದಲ್ಲೂ ಅದೇ ರೀತಿ ಆಗಬೇಕು. ಕಂಪ್ಲೀಟ್ ಆ ದೇಶವೇ ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು, ಇತಿಹಾಸದ ಪುಟಗಳನ್ನು ಸೇರಬೇಕು ಎನ್ನುವುದಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬಂದಿದೆ. ಮತ್ತೊಂದು ಕಡೆ ಶಾಂತಿ ಮಾತುಕತೆ ಅದೆಲ್ಲವೂ ಕೂಡ ನಡೀತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಇದರ ಜೊತೆಗೆ ಈ ಸಂದರ್ಭದಲ್ಲಿ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರಂಪ್ ಗುಂಡೇಟು, ಅದಕ್ಕೆ ಇರಾನ್ ತಿರುಗೇಟನ್ನು ನೀಡಿದೆ. ಏನ್ ಸ್ಟೇಟ್ಮೆಂಟ್ ಅದು? ಒಂದ್ ಕಡೆ ಟ್ರಂಪ್ ಈ ಹಿಂದೆ ಹೇಳಿದ್ರು, ಈಗ ಅಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ ಇರಾನ್ನಲ್ಲಿ, ಹೀಗಾಗಿ ನಾವು ಇರಾನ್ಗೆ ಒಂದು ರೀತಿ ಯುದ್ಧದಿಂದ ರಜಾ ಕೊಟ್ಟಿದ್ದೀವಿ, ಅಲ್ಲಿ ಅಂತ್ಯಕ್ರಿಯೆ ಮುಗಿಲಿ ಅಂತ ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ಬಲವಾದಂತಹ ಸ್ಟೇಟ್ಮೆಂಟ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಒಂದು ರೀತಿ ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಅದು. ಅಂದರೆ ಟ್ರಂಪ್ ಅಂತ ಅಂದ್ರೇ ಹಾಗೆ ಬೇರೆಯವ್ರನ್ನ ಮಾತಲ್ಲೇ ಪ್ರವೋಕ್ ಮಾಡೋದು ಅವರ ಚಾಳಿ. ಈಗಲೂ ಕೂಡ ಅದನ್ನೇ ಅವರು ಕಂಟಿನ್ಯೂ ಮಾಡಿದ್ದಾರೆ. ಅಂದರೆ ಖಮೇನಿ ಅವರನ್ನ ನಾವು ಹತ್ಯೆ ಮಾಡಿದ್ವಲ್ವಾ, ಫೆಬ್ರವರಿ 28ಕ್ಕೆ ಯಾವಾಗ ಖಮೇನಿ ಹತ್ಯೆ ಆಗುತ್ತೆ, ಆಗ ಅಲ್ಲಿರುವಂಥ ಇರಾನ್ನ ಎಲ್ಲ ನಾಯಕರನ್ನ ನಾವು ಒಂದೇ ದಾಳಿಯಲ್ಲಿ ಬೇಕಾದರೆ ಮುಗಿಸಬಹುದಿತ್ತು, ಬಟ್ ನಾವು ಆ ಮನ್ಸು ಮಾಡಿಲ್ಲ ಅನ್ನೋದಾಗಿ ಒಂದು ರೀತಿ ಕೊಚ್ಕೊಳ್ಳುವಂಥ ಒಂದು ಸ್ಟೇಟ್ಮೆಂಟ್ ಇದು. ಒಂದೇ ಒಂದು ಗುಂಡಿನ ದಾಳಿಯ ಮೂಲಕ ಹತ್ಯೆ ಮಾಡುವಂಥ ಕೆಪಾಸಿಟಿ ಅಮೆರಿಕಾಗೆ ಇತ್ತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ರೀತಿಯಂಥ ಸ್ಟೇಟ್ಮೆಂಟ್ ಈ ಸಮಯದಲ್ಲಿ ಟ್ರಂಪ್ ಕಡೆಯಿಂದ ಬಂದಿರುವಂಥದ್ದು. ಅಂದರೆ ಕೇವಲ ಖಮೇನಿ ಮಾತ್ರ ಅಲ್ಲ, ಎಲ್ಲ ನಾಯಕರನ್ನು ಕೂಡ ಒಂದೇ ದಾಳಿಯಲ್ಲಿ ನಾವು ಸಾಯಿಸಬಹುದಿತ್ತು, ಒಂದೇ ಒಂದು ಬುಲೆಟ್ನಿಂದ ನಾವು ಅಥವಾ ಒಂದೇ ಒಂದು ಗುಂಡಿನ ದಾಳಿಯ ಮೂಲಕ ಎಲ್ಲರನ್ನೂ ಸಾಯಿಸುವಂತಹ ಸಾಮರ್ಥ್ಯ ಅಮೆರಿಕಾಗೆ ಇತ್ತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಆದರೆ ಇದಕ್ಕೆ ಇರಾನ್ ಕೂಡ ತಿರುಗೇಟು ನೀಡಿದೆ. ಏನಂತ ತಿರುಗೇಟು ನೀಡಿದೆ ಅಂತ ಅಂದರೆ ಇದು ಅರ್ಮೇನಿಯಾದಲ್ಲಿರುವಂಥ ಇರಾನ್ ರಾಯಭಾರ ಕಚೇರಿ ಇದಕ್ಕೆ ರಿಯಾಕ್ಟ್ ಮಾಡಿದೆ. ನಿಮಗೆ ಸ್ವಲ್ಪನಾದರೂ ನಾಗರಿಕತೆ, ಇತಿಹಾಸ ಅಥವಾ ಗೌರವ ಯಾವುದೂ ಕೂಡ ಇಲ್ಲ, ಹೀಗಾಗಿ ಇಂತಹ ವಿಷಯಗಳು ಯಾವತ್ತೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಇರಾನಿಯನ್ನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗೆ ನಾವು ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಸದ್ಯಕ್ಕಂತೂ ಇರಾನ್ನಲ್ಲಿ ಅವರ ಹಳೆಯ ಸರ್ವೋಚ್ಚ ನಾಯಕನ ಅಂತ್ಯಕ್ರಿಯೆ ನಡೀತಾ ಇದೆ. ಜುಲೈ 9ರವರೆಗೂ ಕೂಡ ನಡೆಯುತ್ತೆ. ಅಲ್ಲಿವರೆಗೂ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೆಕ್ಯೂರಿಟಿ ಕೂಡ ನೀಡಲಾಗಿದೆ. ಅಟ್ಲೀಸ್ಟ್ 9ನೇ ತಾರೀಕು ತನಕನಾದರೂ ಮೊಸ್ತಬಾ ಬರಬಹುದಾ ಎನ್ನುವಂಥ ನಿರೀಕ್ಷೆಯಲ್ಲಿ ಜನರು ಕಾಯ್ತಾ ಇದ್ದಾರೆ.